ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈ ಎರಡು ಕೆಲಸ ನೀವು ಮಾಡಿಬಿಡಿ. ನಿಮ್ಮ ಚಾನಲಲ್ಲಿ ಏನಿದೆ ವ್ಯೂಸು 10-20 ವ್ಯೂಸು 30 ವ್ಯೂಸ್ ಏನು ಬರ್ತಿದೆ, ಇದರದ್ದು ಸಮಸ್ಯೆ ಏನಿದೆ ಇದು ಮುಗ್ದೋಗುತ್ತೆ. ಓಕೆನಾ? ಈಗಿಂದು ಏನು ವ್ಯೂಸ್ ಬರ್ತಾಯಿದೆ ಅದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ನಾನು ಹೇಳೋ ನೀವು ಎರಡು ಟ್ರಿಕ್ ಏನಿದೆ, ಟ್ರಿಕ್ ಅಂತ ಇಲ್ಲ, ಏನು ನಾನು ಹೇಳ್ತೀನಿ ಅದನ್ನು ಆ ಎರಡು ವಸ್ತುನ ನೀವು ಅಪ್ಲೈ ಮಾಡಿದರೆ ಅದಾದಮೇಲೆ ನಿಮ್ಮ ವ್ಯೂಸ್ನ ನೋಡಿ. ಓಕೆನಾ? ಈಗ ಬರ್ತಿರೋ ವ್ಯೂಸ್ನ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನೀವು. ಓಕೆನಾ? ಸೊ ಈ 10-20-30 ವ್ಯೂಸ್ ಬರೋ ಸಮಸ್ಯೆ ಮುಗ್ದೋಗುತ್ತೆ ನಿಮ್ಮದು. ನಾನು ಇದು ಹೇಳ್ತಿಲ್ಲ ನಿಮಗೆ ಲಕ್ಷಗಟ್ಟಲೆ ವ್ಯೂಸ್ ಸಿಗುತ್ತೆ ಅಂತ. ಈಗೇನು ವ್ಯೂಸ್ ಬರ್ತಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ವ್ಯೂಸೇ ನಿಮಗೆ ಬರುತ್ತೆ, ನೋಡೋದಕ್ಕೆ ಸಿಗುತ್ತೆ. ಓಕೆನಾ ಗೈಸ್? ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ಏನು ಮಾಡಬೇಕು ಎಲ್ಲ ಡೀಟೇಲ್ಸಾಗಿ ನೋಡ್ಕೊಳ್ಳಿ. ಆಗಲೇ ನಿಮಗೆ ಗೊತ್ತಾಗೋದು, ಆಗಲೇ ನೀವು ನಿಮ್ಮ ವೀಡಿಯೋದಲ್ಲಿ ಅಪ್ಲೈ ಮಾಡೋಕ್ಕಾಗೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಎಲ್ಲ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನು ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಆ್ಯಂಡ್ ಹಾಂ ಗೈಸ್, ತುಂಬ ಜನ ಬಂದುಬಿಟ್ಟು ಹೇಳ್ತೀರಾ ವ್ಯೂಸ್ ಬರಲ್ಲ ಅಂತ. ಸೊ ವೀಡಿಯೋಸ್ನ ಕರೆಕ್ಟಾಗಿ ನೋಡಿದ್ರೇ ನಿಮಗೆ ಗೊತ್ತಾಗೋದು. ನಾನು ವೀಡಿಯೋಸಲ್ಲೇ ಎಲ್ಲ ಡೀಟೇಲ್ಸಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಬಟ್ ಆದರೂ ಕೂಡ ನೀವು ಅದೇ ಕ್ವಶನ್ನ ಬಂದು ಕಮೆಂಟ್ ಬಾಕ್ಸಲ್ಲಿ ಕೇಳ್ತೀರಾ ಗೈಸ್ ತುಂಬ ಜನ. ಓಕೆನಾ? ಸೊ ಫಸ್ಟು ವೀಡಿಯೋನ ಡೀಟೇಲ್ಸಾಗಿ ನೋಡಿ, ಆಗ ಗೊತ್ತಾಗುತ್ತೆ. ನಿಮ್ಮ ಕ್ವಶನ್ಗೆ ಆನ್ಸರ್ ವೀಡಿಯೋದಲ್ಲೇ ಸಿಕ್ಬಿಡುತ್ತೆ. ಓಕೆನಾ? ಬೈ ಚಾನ್ಸ್ ವೀಡಿಯೋದಲ್ಲಿ ಏನಾದರೂ ನಿಮಗೆ ನಿಮ್ಮ ಕ್ವಶನ್ದು ಆನ್ಸರ್ ಸಿಗಲಿಲ್ಲ ಅಂದರೆ ನಾನು ಕಮೆಂಟ್ ಮಾಡಿ, ಆಗ ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾನು ನಿಮಗೆ ಒಂದು ತೋರಿಸ್ಬಿಡ್ತೀನಿ ಅದು ಅಪ್ಲೈ ಮಾಡೋಕ್ಕಿಂತ ಮುಂಚೆ. ಸೊ ನಿಮ್ಮದು ಏನಿದೆ ವೈ ಟಿ ಸ್ಟುಡಿಯೋ ಓಪನ್ನ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಬಂದುಬಿಟ್ಟು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ? ಅಂದ್ಕೊಳ್ಳಿ ಇದೇ ವೀಡಿಯೋ ನಿನ್ನೆ ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದೆ. ಸೊ ಎಷ್ಟು ಅವರ್ ಆಗಿದೆ ನಾನು ವೀಡಿಯೋನ ಪೋಸ್ಟ್ ಮಾಡಿ? 21 ಅವರ್ ಆಗಿದೆ. ಓಕೆನಾ? ಸೊ 21 ಅವರಲ್ಲಿ ಎಷ್ಟು ವ್ಯೂಸ್ ಬಂದಿದೆ? 1.5K ವ್ಯೂಸ್ ಬಂದಿದೆ. ಓಕೆನಾ? ಇಲ್ಲಿ ನಾವು ರೀಚ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಮ್ಮದು ಇದರದ್ದು ಇಂಪ್ರೆಷನ್ಸ್ ಎಷ್ಟು ಹೋಗಿದೆ? 16.2K ಇಂಪ್ರೆಷನ್ಸ್ ಹೋಗಿದೆ. ಓಕೆನಾ? ಸೊ ಈ ಇಂಪ್ರೆಷನ್ಸ್ ಬಂದಿದ್ದಕ್ಕೆ ಅಲ್ವಾ ನಮಗೆ ಏನಿದೆ ನಮ್ಮ ವ್ಯೂಸ್ ಏನಿದೆ ಬಂದಿದೆ. ಓಕೆನಾ? ಸೊ ಬಟ್ ಈ ಇಂಪ್ರೆಷನ್ನೇ ಹೋಗಿಲ್ಲ ಅಂದರೆ ವ್ಯೂಸ್ ಬರಲ್ಲ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ತೋರಿಸ್ತಾ ಇರೋದು. ಓಕೆನಾ? ಸೊ ಇದು ಇಂಪ್ರೆಷನ್ಸ್ ಯಾವ ಥರ ನೀವು ಕಳಿಸ್ಬೋದು, ಯಾವ ಥರ ಜಾಸ್ತಿ ಮಾಡ್ಬೋದು. ಓಕೆನಾ? ಸೊ ಸಿಂಪಲಿ ನಾವೇನು ಮಾಡೋಣ, ಈಗ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಈಗ ನಾವೇನು ಮಾಡೋಣ, ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ? ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಸರ್ಚ್ ಬಟನ್ನಲ್ಲಿ ನಾನು ಏನಾದರೂ ಒಂದು ಸರ್ಚ್ ಮಾಡ್ತೀನಿ ಅಂದ್ಕೊಳ್ಳಿ. ನಾನು ಲೈಕ್ ಏನಾದರೂ ಚಿಕನ್ ಸಾಂಬಾರು ಮಾಡುವುದು ಹೇಗೆ ಅಂತ ಟೈಪ್ ಮಾಡ್ತೀನಿ. ಸಾಂಬಾರ್ ಇನ್ ಕನ್ನಡ ಅಂತಲೇ ಟೈಪ್ ಮಾಡ್ತೀನಿ. ಓಕೆನಾ? ಇನ್ ಕನ್ನಡ ಅಂತ ಟೈಪ್ ಮಾಡಿದರೆ ನೋಡಿ ಇಲ್ಲಿ ತುಂಬ ಬಂದುಬಿಟ್ಟು ವೀಡಿಯೋಸ್ ಬಂದುಬಿಡ್ತು. ಓಕೆನಾ? ನೀವು ನೋಡ್ಬೋದು ಇಲ್ಲಿ ತುಂಬ ವೀಡಿಯೋಸ್ ಬಂದಿದೆ. ನಾನು ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಯಾರಿಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅವ್ರದ್ದು ಕೂಡ ಇಲ್ಲಿ ಬಂದಿದೆ ವೀಡಿಯೋ. ಸೊ ಇಲ್ಲಿ ಬಂದುಬಿಟ್ಟು ನಮಗೆ ಫುಲ್ ಫ್ರೆಶ್ ಯೂಟ್ಯೂಬ್ ಬೇಕಂದರೆ ನೀವು ಏನು ಮಾಡಬೇಕು? ಸೊ ಸಿಂಪಲ್ಲಿ ಯು ಬಟನ್ ಮೇಲೆ ಕ್ಲಿಕ್ ಮಾಡಿ. ಯು ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಟರ್ನ್ ಆನ್ ಇನ್ಕಿಟಿಕೋ ಮೋಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಫ್ರೆಶ್ ಯೂಟ್ಯೂಬ್ ಏನಿದೆ ನಿಮ್ಮದು ಓಪನ್ ಆಗಿಬಿಡುತ್ತೆ. ಓಕೆನಾ? ನೀವು ನೋಡ್ಬೋದು ಇಲ್ಲಿ ನಿಮ್ಮದು ಫ್ರೆಶ್ ಯೂಟ್ಯೂಬ್ ಏನಿದೆ ಓಪನ್ ಆಗಿದೆ. ಸೊ ಸಿಂಪಲಿ ನೀವು ಏನು ಮಾಡಬೇಕು, ಇಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಯಾವುದೇ ಕೀವರ್ಡು ಇಲ್ಲಿರಲ್ಲ. ಈ ಯೂಟ್ಯೂಬ್ಗೆ ಏನೂ ಗೊತ್ತಿಲ್ಲ, ನಾನು ಯಾರಿಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಯಾರಿಗಿಲ್ಲ ಅಂತ ಏನೂ ಗೊತ್ತಿರಲ್ಲ. ಫ್ರೆಶ್ ಫುಲ್ ಈಗ ಹೊಸ್ದಾಗಿ ನೀವು ಇನ್ಸ್ಟಾಲ್ ಮಾಡಿದರೆ ನಿಮ್ಮ ಯೂಟ್ಯೂಬ್ ಹೆಂಗಿರುತ್ತೆ ಹಾಗಿರುತ್ತೆ. ಓಕೆನಾ? ಸೊ ಸಿಂಪಲ್ ಇಲ್ಲಿ ಸರ್ಚ್ ಬಟನಲ್ಲಿ ನೀವು ಸರ್ಚ್ ಮಾಡಬೇಕು. ಏನಂತ ಸರ್ಚ್ ಮಾಡಬೇಕು? ಸೊ ಸಿಂಪಲ್ ನಾನಿಲ್ಲಿ ಸರ್ಚ್ ಬಟನ್ನಲ್ಲಿ ನೋಡಿ ಫ್ರೆಶ್ಶು ಇಲ್ಲಿ ಯಾವುದೇ ಕೀವರ್ಡ್ ಬಂದುಬಿಟ್ಟು ನಿಮಗೆ ತೋರಿಸ್ತಾ ಇಲ್ಲ, ನೀವು ನೋಡ್ಬೋದು. ಓಕೆನಾ? ಫ್ರೆಶ್ ಆಗಿ ಓಪನ್ ಮಾಡಿದ್ದೀನಿ. ಸೊ ಈಗ ಬಂದುಬಿಟ್ಟು ನಮಗೆ ಇಲ್ಲಿ ಏನಾಗಬೇಕು, ಏನು ಟೈಪ್ ಮಾಡಬೇಕು? ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ಹೇಳ್ತಾ ಇರೋದು, ನೀವು ಕುಕ್ಕಿಂಗ್ ವೀಡಿಯೋಸ್ ಮಾಡೋದಾದರೂ ನಿಮಗೆ ಈ ಟ್ರಿಕ್ ಏನಿದೆ ವರ್ಕ್ ಆಗುತ್ತೆ. ನೀವು ಗೇಮಿಂಗ್ ಮಾಡೋದಾದರೂ ವರ್ಕ್ ಆಗುತ್ತೆ, ಟೆಕ್ ಮಾಡೋದಾದರೂ ವರ್ಕ್ ಆಗುತ್ತೆ. ಆ್ಯಂಡ್ ಇನ್ನೂ ವ್ಲಾಗು ಇನ್ನೂ ತುಂಬ ಕ್ಯಾಟಗರೀಸ್, ಎಲ್ಲ ಕ್ಯಾಟಗರೀಸಲ್ಲಿ ಇದನ್ನು ಅಪ್ಲೈ ಮಾಡಿ. ಯಾರೆಲ್ಲ ಯಾವ್ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವರು. ಓಕೆನಾ? ಸೊ ಸಿಂಪಲ್ ನಾನಿಲ್ಲಿ ಅಂದ್ಕೊಳ್ಳಿ ಇಲ್ಲೇನಾದರೂ ಟೈಪ್ ಮಾಡ್ತೀನಿ. ಏನಂದರೆ ಲೈಕ್ ವ್ಯೂಸ್ ಹೆಚ್ಚಿಸಿಕೊಳ್ಳುವುದು ಹೇಗೆ ಅಂತ. ಓಕೆನಾ? ಹೆಚ್ಚಿಸಿಕೊಳ್ಳುವುದು
ಹೇಗೆ, ಇಲ್ಲ ಇನ್ಕ್ರೀಸ್ ಮಾಡುವುದು ಹೇಗೆ ಅಂತಲೂ ನೀವು ಹಾಕ್ಬೋದು. ಅಂದರೆ ನಿಮ್ಮ ಕ್ಯಾಟಗರಿಯಲ್ಲಿ ನೀವು ಯಾವ ಥರ ವರ್ಕ್ ಮಾಡ್ತೀರಾ ಆ ಥರ. ಓಕೆನಾ. ಅಂದ್ಕೊಳ್ಳಿ ಇಲ್ಲಿ ನಾನು ಚಾನಲ್ಸ್ಗಳು ಇಲ್ಲಿ ಫಿಲ್ಟರಲ್ಲಿ ಬಂದುಬಿಟ್ಟು ನಮಗೆ ಏನು ಇಲ್ಲಿ ಒಂದು 3 ಡಾಟ್ ಆಪ್ಷನ್ ಕಾಣಿಸ್ತಿದೆ ನಿಮಗೆ. ಓಕೆನಾ. ಇಲ್ಲಿ 3 ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ. ಸೊ ಸಿಂಪಲಿ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರಬೇಕು, ಅಪ್ಲೋಡ್ ಡೇಟ್ ಅಂತ. ಓಕೆನಾ. ಅಪ್ಲೋಡ್ ಡೇಟ್ ಏನಿದೆ, ಅಪ್ಲೋಡ್ ಡೇಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದುಬಿಟ್ಟು ದಿಸ್ ವೀಕ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಅದಾದಮೇಲೆ ಇಲ್ಲಿ ಆಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಏನು ಮಾಡಬೇಕು, ಸಿಂಪಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಗೈಸ್, ಇಲ್ಲಿ ನಾವು ವ್ಯೂಸ್ ಹೆಚ್ಚಿಸ್ಕೊಳ್ಳೋದು ಹೇಗೆ ಅಂತ ಟೈಪ್ ಮಾಡಿದ್ದಕ್ಕೆ ಇಲ್ಲಿ ನಮ್ಮದು ವೀಡಿಯೋಸ್ ಏನಿದೆ ಬರ್ತಾ ಇದೆ. ಬಟ್ ಇಲ್ಲಿ ನಮಗೆ ಬಂದುಬಿಟ್ಟು ಯಾವುದು ಕಮ್ಮಿ ವ್ಯೂಸ್ ಬಂದಿದೆ, ಓಕೆನಾ, ಯಾವ ಚಾನಲ್ಗಳಿಗೆ ಕಮ್ಮಿ ವ್ಯೂಸ್ ಬಂದಿದೆ ಅದನ್ನು ಸರ್ಚ್ ಮಾಡಬೇಕು. ಓಕೆನಾ. ಸೊ ಇಲ್ಲಿ ದೊಡ್ಡ ಕ್ರಿಯೇಟರ್ಸ್ ಏನಿದೆ ಅವ್ರದ್ದು ಬರ್ತಾ ಇದೆ. ಇಲ್ಲಿ ಕೆಳಗಡೆ ನೋಡಿದ್ರು ಇವ್ರದ್ದು ಬರ್ತಾ ಇದೆ. ಸೊ ಇದರಲ್ಲಿ ಇನ್ನೂ ಕಮ್ಮಿ ವ್ಯೂಸ್ ಯಾರಿಗೆ ಬಂದಿದೆ ಅಂತ ಜಸ್ಟ್ ನೀವು ಚೆಕ್ ಮಾಡಬೇಕು. ಓಕೆನಾ. ಸೊ ಯಾರಿಗೆ ಕಮ್ಮಿ ವ್ಯೂಸ್ ಬಂದಿದೆ ನೋಡೋಣ. ಆಲ್ಮೋಸ್ಟ್ ಒಂದು 6Kವರೆಗೆ ನಿಮಗೆ ವ್ಯೂಸ್ ನೋಡಿ. ಅದಕ್ಕಿಂತ ಕಮ್ಮಿ ಇದ್ರೂ ಓಕೆ. ಸೊ ಇಲ್ಲಿ ನೋಡಿ ನಂದು ವಿಡಿಯೋ ನನಗೆ ಬರ್ತಾ ಇದೆ. ಓಕೆನಾ. ಸೊ ಇದನ್ನು ಬಂದುಬಿಟ್ಟು ನಾವು ನೋಡೋಣ ಯಾವುದು ಕಮ್ಮಿ ಇದೆ ಅಂತ. ಇಲ್ಲಿ ಬಂದುಬಿಟ್ಟು ಇವ್ರದ್ದು ಬಂದುಬಿಟ್ಟು ಎಷ್ಟು ವ್ಯೂಸ್ ಇದೆ, 3.4K ವ್ಯೂಸ್ ಏನಿದೆ ಬಂದಿದೆ. ಓಕೆನಾ. ಸೊ ಇಷ್ಟು ವ್ಯೂಸ್ ಬಂದಿದ್ದರೆ ಪರವಾಗಿಲ್ಲ, ಇದನ್ನು ನಾವು ಜಸ್ಟ್ ತಗೊಳ್ಳೋಣ. ಓಕೆನಾ. ಇವರು ವಿಡಿಯೋ ಕೆಳಗಡೆ ನಿಮ್ಮ ವಿಡಿಯೋ ರ್ಯಾಂಕ್ ಆಗಬೇಕಂದ್ರೆ, ಅಂದರೆ ನೀವು ಇವ್ರಂತಲೇ ಇಲ್ಲ, ನಿಮ್ಮ ಕ್ಯಾಟಗರಿಯಲ್ಲಿ ಲೈಕ್ ಕುಕ್ಕಿಂಗು ಆಯಿತು, ಇನ್ನೂ ತುಂಬ ಕ್ಯಾಟಗರೀಸ್ ಇರುತ್ತಲ್ಲ, ಅವ್ರದ್ರಲ್ಲಿ ಒಂದು ಸ್ವಲ್ಪ ಕಡಿಮೆ ವ್ಯೂಸ್ ಬಂದಿರೋ ಏನಿದೆ ಅವ್ರದನ್ನು ಇದು ಮಾಡಿ ಸರ್ಚ್ ಮಾಡ್ಕೊಳ್ಳಿ, ಕಡಿಮೆ ವ್ಯೂಸ್ ಬಂದಿರೋದು. ಬಟ್ ನೀವು ಇಂಕಿಟಿಕೋ ಮೋಡ್ ಏನಿದೆ ಅದು ಸ್ವಿಚ್ ಮಾಡಿಕೊಂಡೇ ಮಾಡಬೇಕು. ಮಾಡ್ಕೊಂಡು ಆದಮೇಲೆ ನೀವೇನು ಮಾಡಬೇಕು, ಇಲ್ಲಿ ಕಮ್ಮಿ ವ್ಯೂಸ್ ಏನಾದರೂ ಬಂದಿದ್ದರೆ ಸಿಂಪಲಿ ನೀವೇನು ಮಾಡಬೇಕು, ಇಲ್ಲಿ ಶೇರ್ ಆಪ್ಷನ್ ಬಟನ್ ಕಾಣಿಸ್ತಿದೆಯಾ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿನ ಮಾಡ್ಕೊಳ್ಳಿ ಲಿಂಕು. ಓಕೆನಾ. ಲಿಂಕ್ ಕಾಪಿ ಮಾಡ್ಕೊಂಡಾದಮೇಲೆ ಇಲ್ಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೈ ಟೂಲ್ ಅಂತ ಆ್ಯಪ್ ಏನಿದೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ. ವೈ ಟೂಲ್ ಏನಿದೆ ಆ್ಯಪು ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೋಡಿ ನಮ್ಮದು ಅಪ್ಲಿಕೇಶನ್ ಏನಿದೆ ಡೌನ್ಲೋಡ್ ಆಗಿ ಬಂದಿದೆ. ಸೊ ಸಿಂಪಲಿ ನಾವು ಈ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ. ಓಪನ್ ಮಾಡ್ಕೊಂಡಾದಮೇಲೆ ಎಂಟರ್ ವಿಡಿಯೋ ಚಾನಲ್ URL ಅಂತ ಇದೆ. ಓಕೆನಾ. ಸೊ ಇಲ್ಲಿ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲಿ ನೀವೇನು ಮಾಡಬೇಕು, ಇದನ್ನು ನಾವು ತಗೋಬೇಕು. ಈ ವಿಡಿಯೋದು ಏನಿದೆ ಚಾನಲ್ದು ಇದು ಹಾಕ್ಬಿಟ್ಟು ತಗೋಬೇಕು. ಓಕೆನಾ. ಹೆಂಗಂದರೆ ನಾನು ನಿಮಗೆ ತೋರಿಸ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಏನಿದೆ ಇದ್ರ ಮೇಲೆ ವಿಡಿಯೋ ನಾವು ಕಾಪಿ ಮಾಡಿದ್ವಲ್ಲ ಅದನ್ನ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡಿ. ಗೋ ಮೇಲೆ ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು ಎಲ್ಲ ಬಂದುಬಿಟ್ಟು ಇಲ್ಲಿ ಡೀಟೇಲ್ಸ್ ಏನಿದೆ ಇವ್ರದ್ದು ಎಲ್ಲ ಡೀಟೇಲ್ಸ್ ಆಗಿ ನಮಗೆ ಸಿಕ್ಕಿದೆ. ಇವ್ರದ್ದು ಟೈಟಲು, ಟ್ಯಾಗು, ಡಿಸ್ಕ್ರಿಪ್ಷನು ಎಲ್ಲ ಸಿಕ್ಕಿದೆ. ಸೊ ಕಾಪಿ ಟೈಟಲ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಕಾಪಿ ಟೈಟಲ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ನೋಟ್ಬುಕ್ ಏನಿದೆ ಓಪನ್ನ ಮಾಡ್ಕೊಳ್ಳಿ. ಓಕೆನಾ. ನೋಟ್ಬುಕ್ ಎಲ್ಲರ ಫೋನಲ್ಲಿರುತ್ತೆ. ಸೊ ಇಲ್ಲ ಅಂದರೆ ನೀವು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ. ಸೊ ನೋಟ್ಬುಕ್ಕಲ್ಲಿ ಫಸ್ಟು ನಾವು ಟೈಟಲ್ ಏನಿದೆ ಅದನ್ನು ನಾವಿಲ್ಲಿ ಪೇಸ್ಟ್ ಮಾಡೋಣ. ಒಂದು ಸ್ವಲ್ಪ ಗ್ಯಾಪ್ ಕೊಡೋಣ. ಸ್ವಲ್ಪ ಗ್ಯಾಪ್ ಕೊಟ್ಟಾದ್ಮೇಲೆ ಮತ್ತೆ ಇದೇ ಅಪ್ಲಿಕೇಶನ್ ಏನಿದೆ ಅಪ್ಲಿಕೇಶನ್ಗೆ ವಾಪಸ್ ಬರೋಣ. ಓಕೆನಾ. ವಾಪಸ್ ಬಂದಾದಮೇಲೆ ಇಲ್ಲಿ ಆ್ಯಡ್ ಕೊಡ್ತಾರೆ, ಇದನ್ನು ನಾವು ಸ್ಕಿಪ್ ಮಾಡ್ಕೋಬೇಕು. ಓಕೆನಾ. ಕಾಪಿ ಡಿಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ. ಓಕೆನಾ. ಕಾಪಿ ಡಿಸ್ಕ್ರಿಪ್ಷನ್ನ ಕೂಡ ನಾವು ಕಾಪಿನ ಮಾಡ್ಕೊಳ್ಳೋಣ. ಡಿಸ್ಕ್ರಿಪ್ಷನ್ನ ಕಾಪಿ ಮಾಡ್ಕೊಂಡಾದಮೇಲೆ ಇಲ್ಲಿ ಪೇಸ್ಟ್ನ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಕಾಪಿ ಹ್ಯಾಶ್ಟ್ಯಾಗ್ ಅಂತ ಇದೆ, ಕಾಪಿ ಹ್ಯಾಶ್ಟ್ಯಾಗು ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ಮತ್ತೆ ಇಲ್ಲಿ ಬಂದುಬಿಟ್ಟು ಕೆಳಗಡೆ ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಹ್ಯಾಶ್ಟ್ಯಾಗ್ಸ್ಗಳನ್ನ ಕಾಪಿ ಮಾಡೋಣ. ಓಕೆನಾ. ಅದಾದಮೇಲೆ ಇಲ್ಲಿ ಕಾಪಿ ಕೀವರ್ಡ್ಸ್ ಅಂತ ಇದೆಯಲ್ಲ ಅದನ್ನು ಕೂಡ ನಾವು ಕಾಪಿ ಮಾಡ್ಕೊಳ್ಳೋಣ. ಓಕೆನಾ. ಮತ್ತೆ ಇಲ್ಲಿ ಬರೋಣ. ಇಲ್ಲಿ ಬಂದಾದಮೇಲೆ ಇಲ್ಲಿ ಬಂದುಬಿಟ್ಟು ನಾವು ಇದನ್ನು ಪೇಸ್ಟ್ ಮಾಡೋಣ. ಓಕೆನಾ. ಸೊ ನೀವು ನೋಡ್ಬೋದು ಇವ್ರದ್ದು ಡಿಸ್ಕ್ರಿಪ್ಷನ್ನು, ಟ್ಯಾಗು, ಟೈಟಲ್ ಎಲ್ಲ ಬಂದಿದೆ. ಬಟ್ ಡಿಸ್ಕ್ರಿಪ್ಷನಲ್ಲಿ ಮೇಕ್ ಶೋರ್ ಅವ್ರದ್ದು ಇನ್ಸ್ಟಾಗ್ರಾಮ್ ಲಿಂಕ್ ಏನಾದರೂ ಇದ್ದರೆ ರಿಮೂವ್ ಮಾಡಿ, ವಿಡಿಯೋ ಲಿಂಕ್ ಏನಾದರೂ ಇದ್ದರೆ ರಿಮೂವ್ ಮಾಡಿ. ಓಕೆನಾ. ಅದನ್ನೆಲ್ಲ ಲಿಂಕ್ಸ್ ಏನಾದರೂ ಇದ್ದರೆ ರಿಮೂವ್ ಮಾಡಿಬಿಟ್ಟು ಮಿಕ್ಕಿದ್ದನ್ನು ನೀವು ಹಾಕಿ. ಓಕೆನಾ. ಸೊ ಇದನ್ನೆಲ್ಲ ನಾವೇನು ಮಾಡಿದ್ವಿ, ಕಾಪಿ ಟೈಟಲು, ಡಿಸ್ಕ್ರಿಪ್ಷನು, ಟ್ಯಾಗು ಇದನ್ನೆಲ್ಲ ಕಾಪಿ ಮಾಡಿಕೊಂಡು ನೋಟಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಇವ್ರದ್ದು ಥಂಬ್ನೇಲು ಕೂಡ ಬಂದಿದೆ.
ನೀವು ಇವ್ರದ್ದು ಥಂಬ್ನೇಲು ಯೂಸ್ ಮಾಡಬೇಕಂದ್ರೆ ಸಿಂಪಲಿ ನೀವು ಕಾಪಿ ಥಂಬ್ನೇಲ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಇವ್ರದ್ದು ಥಂಬ್ನೇಲ್ ಏನಿದೆ ಡೌನ್ಲೋಡ್ ಆಗಿ ಬಂದುಬಿಡುತ್ತೆ. ಡೌನ್ಲೋಡ್ ಥಂಬ್ನೇಲ್ ಮೇಲೆ ಕ್ಲಿಕ್ ಮಾಡಿದರೆ ಓಕೆನಾ. ಸೊ ಸಿಂಪಲಿ ನಾವೆಲ್ಲನೂ ಕಾಪಿ ಮಾಡ್ಕೊಂಡಿದ್ದೀವಿ ಓಕೆನಾ. ಈಗ ನಾವೇನು ಮಾಡಬೇಕು, ಸಿಂಪಲಿ ನಾವು ನೋಟಿಗೆ ಬರೋಣ. ಈಗ ಬಂದುಬಿಟ್ಟು ನೀವು ಒಂದೊಂದಾಗಿ ನಿಮ್ಮ ವೀಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ಆಗ ನೀವು ಸೇಮ್ ಟು ಸೇಮ್ ಇವ್ರದ್ದು ಟೈಟಲ್ ಏನಿದೆ ಯೂಸ್ ಮಾಡ್ಕೋಬೋದು. ಟೈಟಲ್ ಯೂಸ್ ಮಾಡ್ಕೊಳ್ಳಿ. ಟೈಟಲ್ ಡಿಸ್ಕ್ರಿಪ್ಷನಲ್ಲಿ ಫಸ್ಟು ಇವ್ರು ನೋಡಿ ಇದನ್ನೇ ಪೇಸ್ಟ್ ಮಾಡಿದ್ದಾರೆ. ಅದಾದಮೇಲೆ ಕೆಳಗಡೆ ಹ್ಯಾಶ್ಟ್ಯಾಗ್ಸ್ ಏನಿದೆ ಇದನ್ನೇ ಯೂಸ್ ಮಾಡ್ಬೋದು ಓಕೆನಾ. ಬಟ್ ಇವ್ರದ್ದು ಹ್ಯಾಶ್ಟ್ಯಾಗಲ್ಲಿ ನಿಮ್ಮ ನೇಮ್ನು ಹಾಕೋದು ಮರಿಬೇಡಿ ಓಕೆನಾ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ಗಳಿರುತ್ತಲ್ಲ, ಆ ಲಿಂಕ್ಸ್ಗಳನ್ನೆಲ್ಲ ರಿಮೂವ್ ಮಾಡಿ. ಲಿಂಕ್ಸ್ ಏನಾದರೂ ಇದ್ದರೆ ಇದನ್ನೆಲ್ಲ ರಿಮೂವ್ ಮಾಡಿ, ಇದನ್ನು ಹಾಕಬೇಡಿ. ಇಲ್ಲೆಲ್ಲ ಲಿಂಕ್ ಕೊಟ್ಟಿದ್ದಾರೆ, ಇದು ಯಾವುದೇ ಲಿಂಕ್ ಬಂದುಬಿಟ್ಟು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಇದನ್ನು ಹಾಕಬೇಡಿ ಓಕೆನಾ. ಅದಾದಮೇಲೆ ನೀವು ಇದು ಇವ್ರದ್ದು ಡಿಸ್ಕ್ಲೈಮರ್ ಹಾಕ್ಬೋದು. ಅದಾದಮೇಲೆ ನೀವು ಇಲ್ಲಿ ಕೆಳಗೆ ಬಂದರೆ ಇವ್ರದ್ದು ನೇಮ್ ಏನಾದರೂ ಕೊಟ್ಟಿದ್ರೆ ಈ ನೇಮ್ನ ರಿಮೂವ್ ಮಾಡಿಬಿಟ್ಟು ನಿಮ್ಮ ನೇಮ್ನ ಹಾಕಿ ಓಕೆನಾ. ಅದಾದಮೇಲೆ ಹ್ಯಾಶ್ಟ್ಯಾಗ್ಗಳು ಇದನ್ನು ಬಳಸ್ಕೊಳ್ಳಿ ಓಕೆನಾ. ಇಲ್ಲಿ ಹ್ಯಾಶ್ಟ್ಯಾಗ್ಸ್ ಇದೆಯಾ ಇದನ್ನು ಯೂಸ್ ಮಾಡಿ. ಇದನ್ನು ಕೂಡ ಕೆಳಗಡೆ ಕೆಲವೊಂದು ಕೀವರ್ಡ್ಸ್ ಕಾಣಿಸ್ತಿದೆಯಲ್ಲ ನಿಮಗೆ, ಇದನ್ನ ಎಲ್ಲ ಕೂಡ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಯೂಸ್ ಮಾಡಿ ಓಕೆನಾ. ಇದೇ ಕೀವರ್ಡ್ಸು ನೀವು ಟ್ಯಾಗ್ಸಲ್ಲೂ ಕೂಡ ಯೂಸ್ ಮಾಡ್ಬೋದು ಓಕೆನಾ. ಇದೆಲ್ಲ ಹಾಕಾದ್ಮೇಲೆ ನಿಮ್ಮ ವೀಡಿಯೋನ ಅಪ್ಲೋಡ್ ಮಾಡಿ. ಆಗೇನಾಗುತ್ತೆ, ಇವ್ರ ವೀಡಿಯೋ ಕೆಳಗಡೆ ನಿಮ್ಮ ವೀಡಿಯೋ ರ್ಯಾಂಕ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮದು ಕೂಡ ವ್ಯೂಸು ಜಾಸ್ತಿ ಬರುತ್ತೆ ಓಕೆನಾ. ಅವ್ರ ವೀಡಿಯೋ ಕೆಳಗಡೆ ನಿಮ್ಮ ವೀಡಿಯೋ ಏನಾದರೂ ರ್ಯಾಂಕ್ ಆದರೆ ನಿಮ್ಮದ್ರಲ್ಲಿ 100% ವ್ಯೂಸ್ ಬಂದೇ ಬರುತ್ತೆ. ನೀವೇನಾದರೂ ಇದೇ ಥರ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಏನಾದರೂ ತೊಗೊಂಡ್ರೆ ಅವರು ಕೆಳಗಡೆ ನಿಮ್ಮ ವೀಡಿಯೋ ಬರಲ್ಲ ಬಿಡಿ, ಬಟ್ ಇನ್ನು ಕೆಳಗಡೆ ಬಂದುಬಿಡುತ್ತೆ ಓಕೆನಾ. ಸೊ ಅವ್ರ ಕೆಳಗಡೆ ನಿಮ್ಮದು ವೀಡಿಯೋ ರ್ಯಾಂಕ್ ಮಾಡೋಕ್ಕಾಗಲ್ಲ. ಬಟ್ ಚಿಕ್ಕ ಚಿಕ್ಕ ಯೂಟ್ಯೂಬರ್ದು ಕಮ್ಮಿ ವ್ಯೂಸ್ ಬರ್ತಾ ಇರುತ್ತಲ್ಲ, ಸೊ ಅವ್ರನ್ನ ಟಾರ್ಗೆಟ್ ಮಾಡಿ ಈ ಥರ ನೀವು ಮಾಡಿದರೆ ಸೊ ನಿಮ್ಮದು ಕೂಡ ರ್ಯಾಂಕ್ ಆಗುತ್ತೆ. ಆಗ ನಿಮ್ಮ ಆಡಿಯನ್ಸ್ ಏನಿದೆ ನಿಮ್ಮ ವೀಡಿಯೋನು ಕ್ಲಿಕ್ ಮಾಡಿ ನೋಡ್ತಾರೆ ಓಕೆನಾ. ಗೈಸ್ ಗೊತ್ತಾಯ್ತಲ್ಲ ಯಾವ ಥರ ಏನು ಎತ್ತ ಅಂತ. ಅಂತೂ ನಿಮಗೆ ಇದ್ರ ರಿಲೇಟೆಡ್ ಏನಾದರೂ ಡೌಟ್ಸ್ ಬರ್ತಾ ಇದ್ರೆ ಮೈಂಡಲ್ಲಿ ನಂಗೆ ಕೇಳಿ, ಕಮೆಂಟಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.